ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ಪರಿಶುದ್ಧವಾದ ದಿನದಂದು ನಾವೆಲ್ಲರೂ ಕೂಡ ನಮ್ಮ ನಿರ್ಮಾಣಿಕನಾದಂಥ ದೇವರನ್ನ ಆರಾಧಿಸಲು ನಾವು ಬಂದಿದ್ದೇವೆ. ಮಾತ್ರವಲ್ಲ, ಆತನ ಒಬ್ಬನೇ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ಜನ್ಮದಿನದ ಕ್ರಿಸ್ಮಸ್ ಕುರಿತಾದಂಥ ಆರಾಧನೆ ಕೂಡ ನಾವು ಮಾಡಲಿಕ್ಕೆ ಬಂದಿದ್ದೇವೆ. ದೇವರು ಈ ದಿನದ ದೈವ ಆರಾಧನೆಯನ್ನು ಅದ್ಭುತವಾಗಿ ಆಶೀರ್ವಾದಕರವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ದೈವ ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಕೈ ಜೋಡಿಸೋಣ. ನಾವು ಕೂತ್ಕೊಂಡಿರುವಂತಹ ಸ್ಥಳದಲ್ಲಿಯೇ ಆನ್ಲೈನ್ ಮೂಲಕವಾಗಿ ವೀಕ್ಷಿಸುತ್ತಿರುವಂತ ಎಲ್ಲಾ ದೇವರ ಮಕ್ಕಳು ಆಶೀರ್ವಾದ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ಎಲ್ಲಾ ಭಾಗಗಳನ್ನ ದೇವರು ತನ್ನ ಆಶೀರ್ವದಿಸಲಿ ಎಂಬುದಾಗಿ ಕರ್ತನಿಗೆ ಒಪ್ಪಿಸಿ ನಾವು ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದಂಥ ದೇವರೇ, ನಮ್ಮ ನಿರ್ಮಾಣಿಕನಾದಂಥ ದೇವರೇ, ನಿಮ್ಮನ್ನು ಸ್ತುತಿಸಿ ನಾವು ವಂದಿಸ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ. 2020ನೇ ವರ್ಷವೆಲ್ಲವೂ ಕೂಡ ನಮ್ಮನ್ನು ಕಾಯ್ದು ಕಾಪಾಡಿ ಈ ವರ್ಷದ ಕೊನೆ ತಿಂಗಳಾಗಿರುವಂಥ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿಯರ ಜನ್ಮದಿನದ ಕುರಿತಾಗಿರುವಂತಹ ಕ್ರಿಸ್ಮಸ್ ಕುರಿತಾದಂತಹ ಈ ಸಂತೋಷದ ದಿನಗಳಲ್ಲಿ ಸ್ವಾಮಿ, ನಿಮ್ಮ ಸನ್ನಿಧಾನದಲ್ಲಿ ಇವತ್ತು ಕರ್ತನೆ ನಾವು ಆರಾಧನೆಗೆ ಸೇರಿ ಬಂದಿರುವಾಗ ನನ್ನ ದೇವರಿನ ವಿಶೇಷವಾದ ಪರಲೋಕದ ಪ್ರಸನ್ನತೆಯು ನಮ್ಮ ಮೊದಲು ಇಳಿ ಮಾಡ್ರಿ ಸ್ವಾಮಿ. ಸೇರಿ ಬಂದಿರುವಂತ ಆನ್ಲೈನ್ ಮೂಲಕವಾಗಿ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ದೇವರ ಮಕ್ಕಳಲ್ಲಿ ನಿನ್ನ ಪರಲೋಕದ ಪ್ರಸನ್ನತೆ ಇಳಿದ ಮಾಡಿ ಆ ಪ್ರಸನ್ನತೆ ನಾವೆಲ್ಲರೂ ಕೂಡ ಅನುಭವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ದಿನದ ಪ್ರಾರಂಭದಿಂದ ಕೊನೆಯ ತನಕ ನಡೆಯಲ್ಪಡುವಂಥ ಎಲ್ಲ ಈ ಆರಾಧನೆಯ ಕ್ರಮಗಳನ್ನು ಆಶೀರ್ವಾದ ಮಾಡ್ರಿ. ಪ್ರತಿಯೊಂದು ಭಾಗದಲ್ಲಿ ನನ್ನ ದೇವರೇ ನೀವು ಇದ್ದು ಸ್ವಾಮಿ ನಮ್ಮನ್ನು ಆಶೀರ್ವಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ತುತಿ ಆರಾಧನೆಯೊಂದಿಗೆ, ಸಾಕ್ಷಿಗಳೊಂದಿಗೆ, ನಿಮ್ಮ ದೈವ ಆರಾಧನೆಯೊಂದಿಗೆ, ನಿಮ್ಮ ಜೀವಳ ವಾಕ್ಯಗಳೊಂದಿಗೆ, ಕಾಣಿಕೆ ಭಾಗದೊಂದಿಗೆ, ದಶಮ ಭಾಗದೊಂದಿಗೆ, ಹೀಗೆ ಪ್ರಾರಂಭದ ಕೊನೆ ತನಕ ನಡೆಯಲ್ಪಡುವಂಥ ಎಲ್ಲ ಭಾಗಗಳಲ್ಲಿ ನೀವು ಇದ್ದುಕೊಂಡು ನೀವು ಆಶೀರ್ವಾದ ಮಾಡಿ ಆ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರ ಆಗೋದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮಗೆ ಮಹಿಮೆಗಳು ಸ್ವಾಮಿ. ಈ ಸಮಯದಲ್ಲಿ ಸ್ತುತಿ ಆರಾಧನೆಗೆ ಹೋಗಲ್ಪಡುತ್ತಿರುವಾಗ ದೇವರ ಆತ್ಮನೇ ನಮ್ಮ ಸ್ವಾಮಿ ಬಾಯಿಂದ ಮಾತ್ರವಲ್ಲ ಕರ್ತನ ಹೃದಯಪೂರ್ವಕವಾಗಿ ನಿಮ್ಮನ್ನು ಆರಾಧಿಸಿ ನಿಮ್ಮ ಪರಲೋಕದ ಅಭಿಷೇಕದ ಆತ್ಮದಿಂದ ನಾವು ತುಂಬಿಸಲ್ಪಟ್ಟವರಾಗಿ ಸ್ವಾಮಿ ನಾವು ಬಲ ಹೊಂದಿದವರಾಗಿ ರಕ್ಷಕನೇ ನಿಮ್ಮನ್ನು ಆರಾಧಿಸಿ ಆ ಆರಾಧನೆಯು ಪ್ರತಿಯೊಬ್ಬರು ಸ್ವಾಮಿ ಒಟ್ಟಿಗೆ ಸೇರಿ ನಾವು ಆರಾಧಿಸುವಾಗ ನೂತನವಂತ ಆಶೀರ್ವಾದಗಳು ಇವತ್ತು ಕೂಡ ನಮ್ಮನ್ನು ತುಂಬಿ ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ನಿನಗೆ ಮಹಿಮೆ ಮುಂದಿನ ಎಲ್ಲ ಸಮಯಗಳಿಗೆ ಒಪ್ಪಿಸ್ತಾ ಇದ್ದೇವೆ. ದೇವಾದ ನಡೆಸುವಂತ ಎಲ್ಲ ದಾಸರಗಳನ್ನು ಘನಪಡಿಸು, ಆಶ್ರಯಿಸು. ಈ ಸಮಯದಲ್ಲಿ ಸ್ವಾಮಿ ಸ್ತುತಿ ಆರಾಧನೆಗೆ ನಡೆಸಲಿಕ್ಕೆ ಹೋಗ್ತಿರುವಂತ ನಿಮ್ಮ ದಾಸರನ್ನು ಕೂಡ ನೀನು ಆಶೀರ್ವಾದ ಮಾಡಿ ನಿನ್ನ ಮಹಿಮೆ ಹೊಂದಿ ನಮ್ಮನ್ನು ಆಶೀರ್ವಾದ ನಡೆಸಲಿಕ್ಕೆ ಸ್ತುತಿಸುತ್ತಾ ಎಲ್ಲವನ್ನ ಯೇಸಪ್ಪನ ಹೆಸರಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ಈ ವಿಶೇಷವಾದ ದೈವ ಆರಾಧನೆಯಲ್ಲಿ ಈ ದಿವಸಗಳಲ್ಲಿ ಕ್ರಿಸ್ಮಸ್ ಸಂಭ್ರಮದೊಂದಿಗೆ ನಾವಿರುವಾಗ ಕೆಲವೊಂದು ಕ್ರಿಸ್ಮಸ್ ಗೀತೆಗಳನ್ನು ಕೂಡ ಹಾಡಿ ಈ ದೈವ ಆರಾಧನೆಯಲ್ಲಿ ನಾವು ದೇವರನ್ನು ಆರಾಧಿಸೋಣ. ನಾವು ಹಾಡುವಾಗ ನಮ್ಮೊಟ್ಟಿಗೆ ಕುಳಿತಿರುವಂತ ನೀವೆಲ್ಲರೂ ಕೂಡ ಕೂತಿರುವಂತಹ ಸ್ಥಳದಲ್ಲಿಯೇ ಚಪ್ಪಾಳೆ ತಟ್ಟುತ್ತಾ ದೇವರನ್ನ ತುಂಬ ಹೃದಯದಿಂದ ಆರಾಧಿಸಿ ಮಹಿಮೆ ಸಲ್ಲಿಸೋಣ. ಈ ಸಮಯದಲ್ಲಿ ನಮ್ಮ ಜೊತೆಲಿರುವಂತ ರಮೇಶ್ ಸಹೋದರರು ನಮ್ಮನ್ನ ಆ ಕ್ರಿಸ್ಮಸ್ ಗೀತೆಗಳೊಂದಿಗೆ ಆರಾಧನೆ ನಡೆಸ್ತಾರೆ. ನಾವೆಲ್ಲರೂ ಕೂಡ ಏಕೀಭವಿಸಿ ದೇವರನ್ನ ಆರಾಧಿಸೋಣ. ಹಲ್ಲೆಲೂಯಾ. ಎಲ್ಲರೂ ಸೇರಿ ದೇವರನ್ನ ಆರಾಧನೆ ಮಾಡೋಣ. ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಎಲ್ರಿಗೂ ಗೊತ್ತಿರೋ ಹಾಡು. ನಮ್ಮನ್ನ ಯೇಸು ಸ್ವಾಮಿ ಹುಡುಕಿ ಬಂದಿದ್ದಾರೆ. 2020 ವರ್ಷಗಳ ಹಿಂದೆ ತನಗಿದ್ದಂತ ಎಲ್ಲ ಸ್ಥಾನ ಮಾನ ಪದವಿಯನ್ನು ತ್ಯಜಿಸಿ ನಮಗೋಸ್ಕರ ಆತನ ಧರೆಗಿಳಿದು ಬಂದಿದ್ದಾರೆ. ಎಲ್ಲಿಗೂ ಗೊತ್ತಕ್ಕಂತ ಹಾಡು. ಈ ಹಾಡನ್ನು ಚಪ್ಪಾಳೆ ತಟ್ಟುತ್ತಾ ದೇವರನ್ನ ಆರಾಧನೆ ಮಾಡೋಣ. ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ
ಸ್ತೋತ್ರ. ಉನ್ನತತೆ ದೇವರಿಗೆ ಮಹಿಮೆ ಉಂಟಾಗಲಿ, ಈ ಭೂಮಿಯಲ್ಲಿ ಸಮಾಧಾನ ಉಂಟಾಗಲಿ. ಪ್ರಿಯ ಕರ್ತನ ಮಕ್ಕಳೇ, ಉನ್ನತನಾದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ಈ ಭೂಮಿಯಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲ ಸೇರಿ ಹಾಡುವ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ, ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ, ಬಹಳ ಪ್ರಕಾಶವೇ, ಜೊತೆಗಾರನೇ, ಹೃದಯದ ಆಶ್ರಯವೇ. ದೀನರಾಗಿದ್ದಂತ ನಮ್ಮನ್ನ ದೇವರು ನೆನೆಸಿಕೊಂಡಿದ್ದಾರೆ, ನಮಗೆ ಆತನ ಜೊತೆಗಾರನಾಗಿದ್ದಾನೆ, ನಮ್ಮ ಆತನ ಬಹಳ ಪ್ರಕಾಶವಾಗಿದ್ದಾನೆ. ಎಲ್ಲ ಸೇರಿ ಆಡೋಣ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ, ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಹಳ ಪ್ರಕಾಶವೇ, ಜೊತೆಗಾರನೇ, ಹೃದಯದ ಆಶ್ರಯವೇ. ಬಹಳ ಪ್ರಕಾಶವೇ, ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ, ಎಲ್ಲ ಸೇರಿ ಆಡೋಣ. ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೀನರಾದ ನಮ್ಮನ್ನು ದೇವರು ನೆನೆಸಿಕೊಂಡಿದ್ದಾರೆ, ಆತನ ಜೊತೆಗಾರನಾಗಿದ್ದಾನೆ, ನಮಗೆ ಬಾಳನ್ನು ಕೊಡ್ತಕ್ಕಂಥ ಪ್ರಕಾಶವಾಗಿದ್ದಾರೆ. ಈಗಲೂ ಕೂಡ ಒಂದು ತಮಿಳು ಹಾಡು ಹಾಡಿಕೊಳ್ಳೋಣ. ಪಾಲನ್ ಪಿರಂದಾರೆ, ಪಾರಿಲ್ ಪಿರಂದಾರೆ, ಪಾವத்தை ಪೋಕಿಡವೆ, ಪಾಲಗನೆ ಪಿರಂದಾರೆ. ನಮ್ಮ ಪಾಪಗಳನ್ನ ನೀಗಿಸಲು ಕರ್ತನಾದ ಯೇಸು ಸ್ವಾಮಿ ಆತನು ಬಾಲಕನಾಗಿ ಈ ಧರೆಯಲ್ಲಿ ಜನಿಸಿ ಬಂದಿದ್ದಾನೆ. ಈ ಹಾಡನ್ನ ಹಾಡುತ್ತಾ ಕರ್ತನನ್ನು ಮಹಿಮೆ ಪಡಿಸೋಣ. ಎಲ್ಲ ಚಪ್ಪಾಳೆ ತಟ್ಟುತ್ತಾ ಈ ಹಾಡು ಹಾಡಿಕೋಣ. பாலன் பிறந்தாரே, பாரில் பிறந்தாரே, பாவத்தை போக்கிடவே பாலகனாய் பிறந்தாரே. பாலன் பிறந்தாரே, பாரில் பிறந்தாரே, பாவத்தை போக்கிடவே பாலகனாய் பிறந்தாரே. ஆமென் அல்லேலூயா, 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 ஆமென் அல்லேலூயா. பெத்லகேமில் மாட்டு தொழுவத்திலே குள்ளனையே முன்னனை மீதினிலே ಪಾಲಕನೇ பிறந்தாரே. ಎಲ್ಲ ಸರಿ ಹಾಡೋಣವ. ಬೆತ್ಲೆಹೇಮ್ ನಮಗೋಸ್ಕರ ಆತನು ಬಾಲಕನಾಗಿ ಹುಟ್ಟಿ ಬಂದಾನೆ. ಎಲ್ಲ ಸರಿ ಹಾಡೋಣ. பெத்லகேமில் மாட்டு தொழுவத்திலே உள்ளறையில்
பிறந்தாரே, பாலகனாய் பிறந்தாரே, பாலன் பிறந்தாரே, பாரில் பிறந்தாரே, பாவத்தை போக்கிடவே பாலகனாய் பிறந்தாரே. ஆமென் அல்லேலூயா, ஆமென் அல்லேலூயா, ஆமென் அல்லேலூயா, ஆமென் அல்லேலூயா. எல்லாம் சரி ஆடும். ஆமென் ஆமென் அல்லேலூயா, ஆமென் அல்லேலூயா, ஆமென் அல்லேலூயா, ஆமென் அல்லேலூயா. தூதர்களும் தேடிய சென்றனே, மேய்ப்பர்களும் தேடிய சென்றனரே, பாலகனை கண்டிடவே எல்லாம் சரி ಹಾಡೋಣವಾ. தூதர்களும் தேடிய சென்றனரே, மேய்ப்பர்களும் தேடிய சென்றனரே, தூதர்களும் நற்செய்தி கூறினாரே, மேய்ப்பர்களும் தேடிய சென்றனரே, பாலகனை கண்டிடவே பாலகனை கண்டிடவே, பாலன் பிறந்தாரே, பாரில் பிறந்தாரே, பாவத்தை போக்கிடவே பாலகனாய் பிறந்தாரே, பாலன் பிறந்தாரே, பாரில் பிறந்தாரே, பாவத்தை போக்கிடவே பாலகனாய் பிறந்தாரே. ஆமென் அல்லேலூயா, 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 ஆமென் அல்லேலூயா. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟೊಂದು ಸುಂದರವಾದ ಸಮಯವಿದು. ನಿಜವಾಗಲೂ ಪ್ರೇರೆ, 2020 ವರ್ಷಗಳ ಹಿಂದೆ ನಮಗೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬಂದಂತ ಆ ಒಂದು ಸಂತೋಷವನ್ನ, ಸಡಗರವನ್ನ ಈ ದಿವಸಗಳಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಆರಾಧಿಸಿ ಆತನನ್ನು ಮಹಿಮೆ ಪಡಿಸಿ ನಾವೆಲ್ಲ ಆಶೀರ್ವಾದಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ಹಾಲೆಲೂಯಾ, ಹಲ್ಲೆಲೂಯಾ. ಎಷ್ಟೊಂದು ಒಳ್ಳೆ ಹಾಡನ್ನು ನಾವು ಹಾಡಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಇನ್ನೊಂದು ಹಿಂದಿ ಗೀತೆನ ಹಾಡುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಹಾಲೆಲೂಯಾ. ಈ ಹಾಡು ಬರುವಂತವರು ನನ್ನೊಟ್ಟಿಗೆ ಹಾಡಿ ನೀವು ಕೂತಿರುವಂತಹ ಸ್ಥಳದಲ್ಲಿ ಆರಾಧಿಸಿ ದೇವರನ್ನ ಮಹಿಮೆ ಪಡಿಸಬೇಕಾ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳೋರಾಗಿದ್ದೇವೆ. ಹಾಲೆಲೂಯಾ. ओ मेरे प्यारे भाइयों और बहनों, आपके लिए क्रिसमस के शुभकामनाएं। आओ हम सब लोग सब मिलके गाएंगे विश यू हैप्पी क्रिसमस. हालेलुया, हालेलुया. ಕರ್ತನಿಗೆ ಮಹಿಮೆ ಆಗಲಿ. आसमान छोड़ के धरती पे आया यीशु मसीहा, मेरा दिल में तेरा दिल में जीने आया. आसमान छोड़ के धरती पे आया यीशु मसीहा, मेरा दिल में तेरा दिल में जीने आया. ओ मेरे भाई दिल दे दो, ओ मेरे बहन दिल दे दो, ओ मेरे भाई दिल दे दो, ओ मेरे बहन दिल दे दो. आ जाओ मसीह के पास, आ जाओ, आ जाओ यीशु के पास, आ जाओ. आसमान छोड़ के धरती पे आया यीशु मसीहा, मेरा दिल में तेरा दिल में जीने आया. चपड़े ग्लोरी, हालेलुया, हालेलुया.
जीवन बिताएगा। पापों के गहराई से यीशु उठाएगा। नया गीत मन में लाके जीवन बिताएगा। ओ मेरे भाई दिल दे दो, ओ मेरे बहन दिल दे दो, ओ मेरे भाई दिल दे दो, ओ मेरे बहन दिल दे दो। आ जाओ मसीह के पास, आ जाओ, आ जाओ यीशु के पास, आ जाओ। आसमान छोड़ के धरती पे आया यीशु मसीहा। मेरा दिल में, तेरा दिल में जीने आया। चपड़े ग्लोरी हालेलुया, थैंक यू। तेरा मन का यीशु मिठाएगा। शापों को दूर करेगा, आशीष देगा। अंधेरा तेरा मन का यीशु मिठाएगा। शापों को दूर करेगा, यीशु दिएगा। ओ मेरे भाई दिल दे दो, ओ मेरे भाई दिल दे दो, ओ मेरे भाई दिल दे दो, ओ मेरे बहन दिल दे दो। आ जाओ यीशु के पास, आ जाओ, आ जाओ मसीह के पास, आ जाओ। आसमान छोड़ के धरती पे आया यीशु मसीहा। मेरा दिल में, तेरा दिल में जीने आया। इನ್ನು ಒಂದು हालेलुया, praise. आंसुओं को पूछता यीशु आनंद मिलाएगा। नित्य जीवन देता यीशु विजय बनाएगा। आंसुओं को पूछता यीशु आनंद मिलाएगा। नित्य जीवन देता यीशु विजय बनाएगा। ओ मेरे भाई दिल दे दो, ओ मेरे भाई दिल दे दो, ओ मेरे भाई दिल दे दो, ओ मेरे भाई दिल दे दो। आ जाओ मसीह के पास, आ जाओ, आ जाओ यीशु के पास, आ जाओ। आसमान छोड़ के धरती पे आया यीशु मसीहा। मेरा दिल में, तेरा दिल में जीने आया। आसमान छोड़ के धरती पे आया यीशु मसीहा। मेरा दिल में, तेरा दिल में जीने आया। ಹಾಲೆಲೂಯಾ, ಎಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವಿರುವಂತಹ ಸ್ಥಳದಲ್ಲಿಯೇ ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ಪ್ರಿಯರೇ, ಹೌದು ಯೇಸು ಸ್ವಾಮಿಯು ರಾಜಾದಿ ರಾಜನಾಗಿ ಪ್ರಿಯರೇ ಆತನು ನಮ್ಮ ಮಧ್ಯದಲ್ಲಿ ಜನಿಸಿ ಬಂದನು ಸುಮಾರು 2020 ವರ್ಷಗಳ ಹಿಂದೆ. ಆ ಒಂದು ಗೋದಲಿಯಲ್ಲಿ ಎಷ್ಟೊಂದು ಅಲ್ಲಿ ಗಲೀಜಾಗಿರ್ತದೆ. ಹಾಗೆ ಇವತ್ತು ಮನುಷ್ಯನ ಹೃದಯ ಕೂಡ ಅಷ್ಟೊಂದು ಗಲೀಜಾಗಿದೆ. ಆದ್ರೆ ಯೇಸು ಸ್ವಾಮಿ ಆ ಗೋದಲಿಯಲ್ಲಿ ಜನಿಸಿ ಬಂದಾಗ ಅಲ್ಲಿ ದೊಡ್ಡ ಬೆಳಕು ಕಾಣಿಸಲ್ಪಡ್ತಾ ಇದೆ. ಅಲ್ಲಿ ಯಾವುದೇ ತರಹದ ಹೊಲಸು ಕಾಣಿಸಲ್ಪಡಲಿಲ್ಲ. ಆ ಸುಂದರದ ಮಗುವು ಘಮಘಮಿಸುವ ಹಾಗೆ ಅದು ಬೆಳಕಾಗಿ ಹುಟ್ಟಲ್ಪಟ್ಟಿತ್ತು. ಇವತ್ತು ಅದೇ ಯೇಸು ಸ್ವಾಮಿಯು ಇವತ್ತು ನಮ್ಮ ಹೃದಯದಲ್ಲೂ ಕೂಡ ಅವರು ಹುಟ್ಟಿ ಬಂದಿದ್ದಾರೆ. ಹಾಲೆಲೂಯಾ. ಇನ್ನು ಅನೇಕ ಹೃದಯಗಳಲ್ಲಿ ಅವರು ಹುಟ್ಟಿ ಬರ್ಲಿಕ್ಕಿದ್ದಾರೆ ಪ್ರಿಯರೇ. ಆ ಯೇಸು ಸ್ವಾಮಿಯನ್ನ ನಾವೆಲ್ಲರೂ ಕೂಡ, ಆ ಸುಂದರವಾದ ಯೇಸು ಸ್ವಾಮಿಯನ್ನ ನಾವೆಲ್ಲರೂ ತುಂಬ ಹೃದಯದಿಂದ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟುತ್ತಾ ತೆಲುಗು ಹಾಡನ್ನ ಹಾಡುತ್ತಾ ದೇವನಾಮವನ್ನು ಘನಪಡಿಸೋಣ. ಹಾಲೆಲೂಯಾ. రాజుల రాజు, రాజుల రాజు,
రాజుల రాజు జన్మించెను, ఈ లోకానికే వెలుగు తను తెచ్చెను. రాజుల రాజు, రాజుల రాజు, రాజుల రాజు జన్మించెను, ఈ లోకానికే వెలుగు తను తెచ్చెను. పశువుల పక్కల్లో నా బెత్లెహేము నగరిలో, నా పశువుల పక్కల్లో నా బెత్లెహేము నగరిలో నా జన్మించెను మన రాజుడు, ఉదయించెను మన రక్షకుడు, జన్మించెను మన రాజుడు, ఉదయించెను మన రక్షకుడు. గ్లోరీ, హల్లెలూయా, మహిమే. యూదాయ దేశమునందు పరిశుద్ధుడు యేసయ్య జన్మించే నా కోసమే, బంగారం సాంబ్రాణి బోళం యేసయ్యకు అర్పించి ఆరాధించి ఆనందించిరి. యూదాయ దేశమునందు పరిశుద్ధుడు యేసయ్య జన్మించే నా కోసమే, బంగారం సాంబ్రాణి బోళం యేసయ్యకు అర్పించి ఆరాధించి ఆనందించిరి. జన్మించెను మన రాజుడు, ఉదయించెను మన రక్షకుడు, జన్మించెను మన రాజుడు, ఉదయించెను మన రక్షకుడు. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮೋಹನದಂತ ದೇವರಿಗೆ ಪ್ರಿಯರೆಲ್ಲರೂ ಕೂಡ ಸೇರಿ ನಾವು ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನಾವು ಕನ್ನಡ, ತಮಿಳು, ಹಿಂದಿ, ತೆಲುಗು ಹಾಡುಗಳಿಂದ ಇಷ್ಟೊತ್ತು ನಾವು ಸ್ತುತಿಸಿ ದೇವರನ್ನು ಘನಪಡಿಸಿದೆವು. ನಾವು ನಿಂತಿರುವಂತಹ ಸ್ಥಳದಲ್ಲಿ ಇದ್ದೆವು, ನಾವು ಪ್ರಿಯರ ಆರಾಧಿಸಿದೆವು. ಹಾಲೆಲೂಯಾ. ಹಾಗೆ ಎಲ್ಲರೂ ಕೂಡ ಮೊಣಕಾಲುಗಳನ್ನು ಹಾಕಿಕೊಳ್ಳೋಣ. ಎಲ್ಲರೂ ಕೂಡ ಈ ಒಂದು ಸುಂದರವಾದ ದೇವರ ಈ ಪ್ರಸನ್ನತೆಯ ಸಮಯದಲ್ಲಿ ಇನ್ನು ನಾವು ಆತನ ಪ್ರಸನ್ನತೆಯನ್ನು ಬಯಸೋಣ. ಆ ಒಂದು ಸಿಂಹಾಸನ ರೂಢನಿಗೆ ನಾವೆಲ್ಲರೂ ಕೂಡ ಕೈಗಳೆತ್ತಿ ಮೊಣಕಾಲಿನ ಮೇಲೆ ನಾವು ಕುಳಿತು ನಾವು ಎರಡು ಕೈಗಳ ಮೇಲೆತ್ತಿ ಆತನ ಆರಾಧಿಸಿ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ. ಎಲ್ಲರೂ ಕೂಡ ಬಾಯಿ ತೆರೆದು ನಾವು ಕೂತಿರುವಂತಹ ಜಾಗದಲ್ಲಿಯೇ ಪ್ರಿಯ ನಮ್ಮೊಟ್ಟಿಗೆ ಈ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಕೂಡ ಹೃದಯ ಪೂರ್ವಕವಾಗಿ ಆತನ ಆರಾಧಿಸೋಣ. ಹಾಲೆಲೂಯಾ. ಸ್ತೋತ್ರ. ಸ್ತುತಿಗೀತೆಯ ಹಾಡುವೇನಾ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ, ಪವಿತ್ರಾತ್ಮ ದೇವರಿಗೆ ಮನದುಂಬಿ ಕೊಂಡಾಡುವೆ. ಸ್ತುತಿಗೀತೆಯ ಹಾಡುವೇನಾ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ, ಪವಿತ್ರಾತ್ಮ ದೇವರಿಗೆ ಮನದುಂಬಿ ಕೊಂಡಾಡುವೆ. ಮೇಲಾಣ ಲೋಕದೆ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ನೀಡುವನು. ಮೇಲಾಣ ಲೋಕದೆ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ನೀಡುವನು. ಆಹಾ 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 ಆಹಾ. ಮಹಿಮೆಯ ರಾಜನು ಬರುತ್ತಿಗನು, ದೀನರ ಮೊರೆಯನು
ಕೇಳುವನು, ಕೈ ಹಿಡಿದು ನಮ್ಮನ್ನು ನಡೆಸುವನು ಜೀವಾಂತ್ಯದವರೆಗೆ. ಮಹಿಮೆಯ ರಾಜನು ಬರುತ್ತಿಹನು, ದೀನರ ಮೊರೆಯನು ಕೇಳುವನು, ಕೈ ಹಿಡಿದು ನಮ್ಮನ್ನು ನಡೆಸುವನು ಜೀವಾಂತ್ಯದವರೆಗೆ. ಮೇಲಾಣ ಲೋಕದಿ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ನೀಡುವನು. ಮೇಲಾಣ ಲೋಕದಿ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ನೀಡುವನು. ಮೇಲಾಣ ಲೋಕದಿ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ನೀಡುವನು. ಆಹಾ 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 ಆಹಾ. ಕಡೆದಾಗಿ ಆಡೋಣ. ಆಹಾ 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 ಹಾಲೆಲೂಯ, ಹಾಲೆಲೂಯ. ನಿನಗೆ ಮಹಿಮೆ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ. ದೇವರ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ದಿನವೂ ಕೂಡ ನಮ್ಮನ್ನ ರಕ್ಷಣೆ ಪರಿಶುದ್ಧವಾದ ದಿನದಲ್ಲಿ ಎಲ್ಲಾ ದೇವರ ಮಕ್ಕಳುಗಳು ಸೇರಿ ಸ್ವಾಮಿ, ಘನ ಸೇವಕರೆಲ್ಲರೂ ಸೇರಿ ಈ ಪರಿಶುದ್ಧವಾದ ದಿನದಂದು ಈ ಸುಂದರವಾದ ಸಂತೋಷಕರವಾದಂಥ ಈ ಕ್ರಿಸ್ಮಸ್ ದಿನಗಳಲ್ಲಿ ಸ್ವಾಮಿ, ಈ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದು ನಿಮ್ಮನ್ನು ಆರಾಧಿಸಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೀವಿ. ಈ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಎಷ್ಟೋ ಇಕ್ಕಟ್ಟುಗಳ ಮಧ್ಯದಲ್ಲಿ, ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ ಸ್ವಾಮಿ, ಎಷ್ಟೋ ಮರಣಗಳ ಮಧ್ಯದಲ್ಲಿ ಸ್ವಾಮಿ ದೇವರೇ ನಮ್ಮನ್ನ ಇನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ನಿಮ್ಮ ಭಕ್ತರೊಟ್ಟಿಗೆ ಸೇರಿ ಸ್ವಾಮಿ ಈ ರೀತಿಯ ಸೇವೆಗಳನ್ನು ಮಾಡಲು ಕರ್ತನೆ ನಮಗೆ ಇನ್ನೂ ನಿನ್ನ ಮಹಾ ಕೃಪೆಯಿಂದ ನಮ್ಮನ್ನ ನಿಲ್ಲಿಸಿದಕ್ಕಾಗಿ ನಿಮ್ಮನ್ನು ಸ್ತುತಿಸಿ ವಂದಿಸುತ್ತೇವೆ. ಈ ದಿನಗಳನ್ನು ನೋಡದೆ ಕಾಣದೆ ಎಷ್ಟೋ ಜನರು ದಾಸರುಗಳು ಸ್ವಾಮಿ, ನಿನ್ನ ಮಕ್ಕಳು ಕರ್ತನೆ ಲೋಕದ ಚಿಹ್ನೆಗಳು ಸ್ವಾಮಿ ದೇವ ಕಣ್ಣು ಮುಚ್ಚಿ ಅವರು ಹೋಗಿದ್ದಾರೆ. ಈಗ ನಿನ್ನ ಮಹಾ ಕೃಪೆಯಿಂದ ನಮ್ಮನ್ನು ಬದುಕಿಸಿದಕ್ಕಾಗಿ ಸ್ತೋತ್ರ. ಇನ್ನುಳಿದಿರುವಂತಹ ದಿನಗಳು ಸ್ವಾಮಿ ನಾವು ಇನ್ನೂ ನಿಮ್ಮನ್ನು ಸ್ತುತಿಸಬೇಕು, ನಿಮ್ಮನ್ನು ಪ್ರಾರ್ಥಿಸಬೇಕು, ನಿಮ್ಮನ್ನು ಆರಾಧಿಸಬೇಕು, ನಿಮ್ಮ ಮಾತುಗಳನ್ನು ನಾವು ತಿಳ್ಕೊಳ್ಬೇಕು, ಕಲಿಬೇಕು. ತಿಳ್ಕೊಂಡಂತ ಮಾತುಗಳನ್ನು ಅನೇಕರಿಗೆ ನಾವು ಸಾರಬೇಕು. ಅದಕ್ಕೋಸ್ಕರವಾಗಿ ನಮ್ಮನ್ನು ನೀವು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಇದೀವಿ ರಕ್ಷಕನೇ. ಹಾಲೆಲೂಯ. ಈ ದಿನವೂ ನಮ್ಮನ್ನು ಯಾರಾದನೆಲ್ಲ ಅದ್ಭುತವಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ನಿಮ್ಮ ದಾಸರುಗಳನ್ನು ಅದ್ಭುತವಾಗಿ ನೀನು ಉಪಯೋಗ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈಗ ಮುಂದಿರುವಂತ ಸ್ವಾಮಿ ದೇವನೇ ಎಲ್ಲಾ ಭಾಗಗಳನ್ನು ತಳಗೊಪ್ಪಿಸ್ತಾ ಇದ್ದೇವೆ. ಸಾಕ್ಷಿ ಭಾಗವಾಗಿರ್ಬೋದು, ನಿಮ್ಮ ಸಂದೇಶ ಭಾಗವಾಗಿರ್ಬೋದು, ಅದು ದಶಮ ಭಾಗವಾಗಿರ್ಬೋದು, ಕಾಣಿಕೆಗಳ ಭಾಗವಾಗಿರ್ಬೋದು ಸ್ವಾಮಿ, ಮುಂದಿರುವಂತ ಎಲ್ಲ ಭಾಗಗಳನ್ನ ಆಶೀರ್ವಾದ ಮಾಡು. ನಿಮ್ಮ ದಾಸ ನಡೆಸ್ಕೊಂಡು ಹೋಗ್ತಿರುವಂತೆಲ್ಲ ನಿಮ್ಮ ದಾಸಗಳನ್ನ ಆಶೀರ್ವಾದ ಮಾಡ್ರಿ. ಸೇರಿ ಬಂತೆಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ದೇವ ಸ್ವಾಮಿ. ರಕ್ಷ ಚಿಕ್ಕವರನ್ನ, ಯವನಸ್ಥರನ್ನ, ದೇವ ಪುರುಷರನ್ನ, ಸ್ತ್ರೀಯರನ್ನ ಸ್ವಾಮಿ ದೇವ ಯಾವ ಕಷ್ಟ ಕಣ್ಣೀರು ಬಾಧೆಗಳಲ್ಲಿ ಇದ್ದಾರೋ ಎಲ್ಲವುಗಳಿಂದ ಬಿಡಿಸಿ ಸ್ವಾಮಿ ಈ ದಿನವೂ ಅದ್ಭುತಕರವಾದ ರೀತಿ ನಿನ್ನ ಮಕ್ಕಳನ್ನ ನಿನ್ನ ವಿಶೇಷವಾದ ಮಹಿಮಾ ಆಶೀರ್ವಾದದಿಂದ ತುಂಬಿಸಿ ನೀನು ಬಲಪಡಿಸಿ ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ಈ ಆನ್ಲೈನ್ ಮೂಲಕವಾಗಿ ಸ್ವಾಮಿ ದೇವ ಆರಾಧನೆ ಮಾಡ್ತಿರುವಂತ ನಿಮ್ಮ ಮಾತನ್ನು ಕೇಳ್ತಿರುವಂತ ಸ್ವಾಮಿ ಎಲ್ಲರ ಜೀವಿತದಲ್ಲಿ ಈ ದಿನ ಕೂಡ ಒಂದು ಹೊಸ ನೂತನವಾದಂತ ಕಾರ್ಯಗಳನ್ನ ಅವರಲ್ಲಿ ಜರುಗಿಸಿ ನಿನ್ನ ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹಲ್ಲೆಲೂಯ. ನಿನಗೆ ಮಹಿಮೆಯಾಗಲಿ ಪರಿಶುದ್ಧಾತ್ಮ ದೇವರೇ. ಮುಂದಿನ ಎಲ್ಲಾ ಕಾರ್ಯಗಳನ್ನು ಅದ್ಭುತವಾಗಿ ನೀವು ನಡೆಸಿ ನೀವು ಮಹಿಮೆ ಹೊಂದಿ ನಮ್ಮೆಲ್ಲರನ್ನ ಆಶೀರ್ವಾದ ನಡೆಸಿ ದೇವ ನೀವೇ ಮಹಿಮೆ ಹೊಂದಬೇಕಾಗಿ ನಾವು ಸ್ವಾಮಿ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಪ್ರಾರ್ಥಿಸಿ ಸಮಸ್ತ ನಿನ್ನ ಪಾದಗಳಲ್ಲಿ ಒಪ್ಪಿಸಿ ಸ್ತುತಿ ಆರಾಧನೆಯನ್ನ ಯೇಸು ಕ್ರಿಸ್ತನ ಪಾದಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್, 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 ಆಮೆನ್. ಹಲ್ಲೆಲೂಯ. ವಂದನೆಗಳು.
Send your offerings to Christ the King Ministries, Indian Bank, RMV Second Stage, BEL Road Branch, Bangalore, India. Account number 439796886. IFSC code ID IB 000R050. MICR code 5600190008. For more details, contact 988-6869-714, 8050-11600. Hallelujah. ಹಲ್ಲೆಲೂಯಾ. Greetings to you all in the name of the Lord Jesus Christ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. I believe that you are doing great by the will of God. ನಾನು ನಂಬುತ್ತೇನೆ ಕರ್ತನ ಮಹಾಕೃಪೆಯಿಂದ ನೀವು ಚೆನ್ನಾಗಿದೆ ಅಂತ ಹೇಳಿ. So let us all meditate on the word which the Lord Almighty is going to bless us today. ಇವತ್ತು ನಮಗೆ ಮಹಾ ಮಹಿಮೆಯುಳ್ಳ ದೇವರನ್ನು ಯಾವ ರೀತಿ ಆಶೀರ್ವದಿಸಿದ್ದಾನೆ ಇವತ್ತು ನೋಡೋಣ. As we see in the book of Habakkuk, ಇವತ್ತಿನ ಹಬಕ್ಕೂಕ ಬರೆದ ಪ್ರವಾದನ ಪುಸ್ತಕ ನೋಡುವಾಗ chapter 1, ಅಧ್ಯಾಯ 1 verse 2, ಅಧ್ಯಾಯ 2 he says, O Lord, how long shall I cry? And you will not hear, even cry out to you violence, and you will not save. ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವೆ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವೆ. But the verse, chapter 3, verse 19 says, ಆ ಪ್ರವಾದನ ಹಬಕ್ಕೂಕ ಬರೆದ ಪ್ರವಾದನ ಪುಸ್ತಕ 3:9 ಹೇಳ್ತದೆ, The Lord God is my strength. He will make my feet like deer's feet. He will make me walk on high hills. ನೋಡಿ, ಆತ ನನಗೆ ಬಲವಾಗಿದ್ದಾನೆ, ನನಗೆ ಆತನ ಗುರಾಣಿಯಾಗಿದ್ದಾನೆ, ಧೈರ್ಯವಾಗಿ ನಿಂತ್ಕೊಳ್ತೇನೆ ಅಂತ ಹೇಳಿ. Amen. ಆಮೆನ್. So we can see a difference in these verses. ಇಲ್ಲಿ ನಾವು ವಾಕ್ಯಗಳಲ್ಲಿ ಅನೇಕ ವಿಧವಾದಂತ ವ್ಯತ್ಯಾಸ ನೋಡಬಹುದು. In the beginning of the chapter, he's saying that he's complaining that God, you're not answering to my prayers, you're not listening to my tears. ಅಧ್ಯಾಯದ ಪ್ರಾರಂಭದಲ್ಲಿ ದೇವರ ಮೇಲೆ ತಪ್ಪು ಹೇಳ್ತಾ ಇದ್ದಾನೆ. ದೇವರೇ, ನನ್ನ ಗೋಳಾಟಕ್ಕೆ ನೀನು ಮೊರೆ ಕೊಡಿ, ಉತ್ತರ ಕೊಡ್ಲಿಲ್ಲ, ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿ ತಪ್ಪು ಹೇಳ್ತಾ ಇದ್ದಾನೆ. But at the end of the chapter, he's saying, the Lord is my strength. He will make my feet like a deer's feet. ಆದ್ರೆ ನೋಡಿ, ಅವನು ಹೇಳ್ತಿದ್ದಾನೆ ಕಡೆಯದಾಗಿ ಆ ಕಡೆಯ ಅಧ್ಯಾಯದಲ್ಲಿ, ದೇವರೇ, ನನ್ನ ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿದ್ಯಾ, ನನ್ನ ಪ್ರಾರ್ಥನೆ ನೋಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. So we can see the attitude of changing in Habakkuk's life. ನೋಡಿ, ಹಬಕ್ಕೂಕರ ಬಾಳಿದಂತೆ ಎಲ್ಲಾ ಕ್ರಿಯೆಗಳನ್ನ ಬದಲಾವಣೆಗಳು ನೋಡ್ತಾ ಇದ್ದೇವೆ. What has happened in his life? Why is he blaming God in the beginning and at the end praising God? ನಾವು ನೋಡ್ತೇವೆ, ಆತನು ಪ್ರಾರಂಭದಲ್ಲಿ ಹಬಕ್ಕೂಕ ಏನ್ ಮಾಡ್ತಾ ಇದ್ದಾರೆ, ತನ್ನ ಜೀವಿತದಲ್ಲಿ ದೇವರ ಮೇಲೆ ತಪ್ಪು ಹೇಳ್ತಾ ಇದ್ದಾರೆ. ಕಡೆದಾಗ ನೋಡುವಾಗ ದೇವರಲ್ಲಿ ಅವನು ಸಂತೋಷ ಪಡ್ತಾ ಇದ್ದಾರೆ. So we have to meditate through this 3 chapters what is happening in the life of Habakkuk. ನಾವು ಈ 3 ಅಧ್ಯಾಯ ಓದುವಾಗ ಹಬಕ್ಕೂಕ ಅವರ ಜೀವಿತದಲ್ಲಿ ಏನೆಲ್ಲ ನಡೆದಿದೆ ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು. In the beginning there's lot of confusions happening, there's lot of irritation, there's lot of things happening against him. ಪ್ರಾರಂಭದಲ್ಲಿ ನೋಡುವಾಗ ಆತನ ಜೀವಿತದಲ್ಲಿ ಅನೇಕ ಗಲಿಬಿಲಿಗಳು, ಆತನ ವಿರುದ್ಧವಾದ ಅನೇಕ ಹೋರಾಟಗಳು ನೋಡ್ತಾ ಇದ್ವಿ. And he's blaming God for everything, saying that you're not listening, you're not praying, why is this happening to me and why have you done this for me? ಪ್ರಾರಂಭದಲ್ಲಿ ದೇವರ ಮೇಲೆ ಅವನು ತಪ್ಪು ಹೇಳ್ತಾ ಇದ್ದಾನೆ. ದೇವರು ಯಾಕೆ ನನ್ನ ಮೊರೆಗೆ ಕಿವಿಗೊಡ್ಲಿಲ್ಲ, ನನಗೆ ಯಾಕೆ ಸಹಾಯ ಮಾಡಿಲ್ಲ, ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ತಪ್ಪನ್ನ ಅವನು ಹೇಳ್ತಾ ಇದ್ದಾನೆ. But at the end he's just praising God, saying that God, you're my strength. ಆದ್ರೆ ಅಂತ್ಯದಲ್ಲಿ ನೋಡುವಾಗ ದೇವರ ಮೇಲೆ ಅವನು ಹೇಳ್ತಾ, ದೇವರೇ, ನಾನು ನಿನ್ನ ಮೇಲೆ ಬಲವಾಗಿದ್ದೇನೆ, ನಾನು ಸ್ಥಿರವಾಗಿ ನಿಂತಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. I want to show you 3 points out of this sermon. ನಾನು ಈ ಒಂದು ಪ್ರಸಂಗದ ಮೂಲಕವಾಗಿ ನಾನು 3 ಮುಖ್ಯವಾದ ಅಂಶಗಳನ್ನ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. From all the 3 chapters. ಈ ಒಂದು 3 ಅಧ್ಯಾಯಗಳ ಮೂಲಕವಾಗಿ. In beginning he's complaining God when he was in a difficult situation, which we do in our life. ಪ್ರಾರಂಭದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಕಷ್ಟವಾದ ಪರಿಸ್ಥಿತಿಯಲ್ಲಿದ್ದಾಗ ಅವನು ದೇವರ ಮೇಲೆ ತಪ್ಪು ಹೇಳ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಜೀವಿತದಲ್ಲೂ ಸಹ As we see in the chapter 1 verse 3, ನಾವು ನೋಡ್ತೇವೆ ಹಬಕ್ಕೂಕ ಬರೆದ ಪ್ರವಾದನ ಪುಸ್ತಕ ಅಧ್ಯಾಯ 1 3ನೇ ವಾಕ್ಯದಲ್ಲಿ, Why do you show me iniquity and cause me to see trouble? For plundering and violence are before me, there is strife and contention arising. ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದೆ? ಕಷ್ಟವನ್ನೇನಿಕೆ ನನಗೆ ತೋರಿಸುತ್ತಿದ್ದೆ? ಹಿಂಸೆ ಬಾಧೆಗಳನ್ನು ನನ್ನ ಕಣ್ಣೆದುರಿಗೆ ಇವೆ. ಜಗಳವಾಗುತ್ತಿದೆ, ವ್ಯಾಜ್ಯವೇಳುತ್ತಿದೆ. Amen. ಆಮೆನ್. So he's just pouring out his problems to God, saying and blaming. He's just not sharing his problem but blaming God for everything whatever is happening. ಹಬಕ್ಕೂಕ ಅವರು ಬಂದು ಕಷ್ಟಗಳನ್ನ ದೇವರ ಹತ್ರ ಹಂಚ್ಕೊಳ್ತಾ ಇಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತಾ ಇದ್ದಾನೆ,
ತನ್ನ ದೇವರನ್ನ ದೂಷಣೆ ಮಾಡ್ತಾ ಇದ್ದಾನೆ, ತನ್ನ ಹೋರಾಟಗಳ ಮಧ್ಯದಲ್ಲಿ ದೇವರನ್ನ ಅವನು ದೂಷಣೆ ಮಾಡ್ತಾ ಇದ್ದಾನೆ. Amen. Amen. So this is the same situation what happens in our life. ಅದೇ ಸ್ಥಿತಿಗತಿಗಳು ನಮ್ಮ ಜೀವಿತದಲ್ಲಿ ಸಹ ಆಗ್ತಾ ಇದೆ. In our life, when we go through some situations, we start asking God, why is this happening to us? Even though I pray, you're not answering to us. ನಮ್ಮ ಜೀವಿತದಲ್ಲಿ ಸಹ ನಮಗೆ ಕಷ್ಟಗಳು ಹೋರಾಟಗಳು ಬರುವಾಗ ನಾವೇನ್ ಮಾಡ್ತೇವೆ, ದೇವರ ಮೇಲೆ ಅದೇ ರೀತಿಯಾಗಿ ನಾವು ತಪ್ಪು ಹೇಳ್ತೇವೆ, ದೇವರೇ ಯಾಕೆ ನನಗೆ ಉತ್ತರ ಕೊಟ್ಟಿಲ್ಲ, ಯಾಕೆ ಸಹಾಯ ಮಾಡಿಲ್ಲ ಅಂತ ಹೇಳಿ. But what Habakkuk did in chapter 2 was something different. ಆದ್ರೆ ಆ ಹಬಕ್ಕೂಕ್ ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಒಂದು ವ್ಯತ್ಯಾಸಕರವಾದ ವಾದವನ್ನು ಮಾಡಿದ್ದಾರೆ. It says in verse 1, ಆ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತೇವೆ, I will stand my watch and set myself on the rampart and watch to see what he will say to me and what I will answer when I'm corrected. ನನ್ನ ಕೋರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯೆಹೋವನು ನನಗೆ ಏನು ಹೇಳುವನು, ನನ್ನ ಆಕ್ಷೇಪಣೆಯನ್ನು ನೆರವೇರಿಸಿಕೊಳ್ಳುವ ಯಾವ ಉತ್ತರ ಕೊಡಬೇಕೋ ಎಂದು ಎದುರು ನೋಡುವೆನು. Amen. ಆಮೆನ್. So we see a change in the attitude of Habakkuk ನಾವು here. ನೋಡ್ತೇವೆ ಹಬಕ್ಕೂಕ್ ಅವರ ಕ್ರಿಯೆಗಳಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ. He's saying that I will wait patiently and watch on the Lord. ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಆ ದೇವರ ಒಂದು ಸನ್ನಿಧಾನದಲ್ಲಿ ನಿಂತು ನಾನು ಕಾಯ್ತಾ ಇರ್ತೇನೆ. I will wait and see what he will do to me. ನಾನು ಕಾಯ್ತಾ ಇರ್ತೇನೆ ಆತನು ನನಗೋಸ್ಕರ ಏನು ಮಾಡ್ತಾನೆ ಅಂತ ಹೇಳಿ. And I will see what he'll answer me so that I can correct myself. ನಾನು ನಿರೀಕ್ಷಿಸ್ತೇನೆ ಆತನು ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ, ನನ್ನನ್ನು ಯಾವ ರೀತಿಯಾಗಿ ಕ್ರಮ ಪಡಿಸ್ತಾನೆ ಅಂತ ಹೇಳಿ. Amen. ಆಮೆನ್. So are we having this attitude of Habakkuk in our life? ಹಬಕ್ಕೂಕ್ ಅವರ ಜೀವನದಲ್ಲಿದ್ದಂತ ಅದೇ ಕ್ರಿಯೆಗಳು ನಮ್ಮಲ್ಲಿ ಇವತ್ತಿದೆಯಾ? We blame God. That is the human nature in everyone's life. ನೋಡಿ, ಮಾನವನ ಒಂದು ಗುಣದಲ್ಲಿರ್ತಕ್ಕಂಥ ಒಂದು ಕಾರ್ಯವೇನೆಂದ್ರೆ ದೇವರ ಮೇಲೆ ಯಾವಾಗ ಹೇಳ್ತಕ್ಕಂಥ ತಪ್ಪಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಅದಿದೆಯಾ? But are we waiting and watching for Lord what he's doing in our life is the ಆದರೆ question ನಾವು today. ದೇವರ ಮೇಲೆ ನಿರೀಕ್ಷೆ ಇಟ್ಟು ದೇವರು ನನಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಕಾಯ್ತಾ ನೋಡ್ತಾ ಇದೀವಾ? So in this we can see the faith of Habakkuk here. ಇಲ್ಲಿ ಹಬಕ್ಕೂಕಲ್ಲಿದ್ದಂತ ಒಂದು ನಂಬಿಕೆಯಲ್ಲಿ ನಾವು ಕಾಣಬಹುದು. Even though he blamed God in the first chapter, ಒಂದು ವೇಳೆ ಆತನು 1ನೇ ಅಧ್ಯಾಯದಲ್ಲಿ ದೇವರ ಮೇಲೆ ದೂಷಣೆ ಮಾಡಿದ್ರು ಕೂಡ, but in the second chapter he believed in his God. ಆದರೆ 2ನೇ ಅಧ್ಯಾಯದಲ್ಲಿ ತನ್ನ ದೇವರ ಮೇಲೆ ಆತನು ನಂಬಿಕೆ ಉಳ್ಳವನಾಗಿದ್ದಾನೆ. He accepted what God is doing in his life. ಆತನು ಒಪ್ಪಿಕೊಂಡ ದೇವರು ಆತನ ಬಾಳಲ್ಲಿ ಏನ್ ಮಾಡ್ತಾ ಇದ್ದಾರೆ He ಅಂತ ಹೇಳಿ. waited patiently to wait on the Lord what is answering for his life. ದೇವರು ಆತನ ಜೀವಿತದಲ್ಲಿ ಏನೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳಿ ಆತನ ಒಂದು ನಿರೀಕ್ಷೆಯಿಂದ ಒಂದು ಬಲದಿಂದ ನಂಬಿಕೆ ಅದು ಕಾದಿದ್ದ. Beloved children of God, ಆ ದೇವರ ಸೇವಕರ ಮಕ್ಕಳೇ, I encourage you this morning. ಈ ಒಂದು ನಾನು ಉತ್ಸಾಹಪಡಿಸಿ ಬೆಳಗಿನ ಸಮಯದಲ್ಲಿ, Maybe this year was full of difficulties in your life. ಒಂದ್ ವೇಳೆ ಈ ವರ್ಷದಲ್ಲಿ ಅನೇಕ ಸೋಲುಗಳು ಕಷ್ಟಗಳು ನಿಮ್ಮ ಬಾಳಲ್ಲಿ ಇದಿರಬಹುದು. You were not happy with whatever happened in your life. ಒಂದ್ ವೇಳೆ ಇವತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದರಲ್ಲಿ ಸಂತೋಷವಾಗಿ ಇಲ್ಲದೆ ಇರಬಹುದು. And there are times where you blame God saying that why have you done this for me? ಒಂದ್ ವೇಳೆ ದೇವರನ್ನ ದೂಷಿಸಿದ ಸಮಯಗಳು ನಿಮ್ಮ ಜೀವನದಲ್ಲಿ ಬಂದಿರಬಹುದು, ದೇವರ ಯಾಕೆ ಇದನ್ನ ನಮಗೆ ಅನುಮತಿ ಮಾಡಿದ್ದೆ ಅಂತ ಹೇಳಿ. But please have the attitude of Habakkuk as he's done in chapter 2. ಆದ್ರೆ ಹಬಕ್ಕೂಕ್ ಅವರು ಏನ್ ಮಾಡ್ತಾ ಇದ್ದಾರೆ, 2ನೇ ಅಧ್ಯಾಯದಲ್ಲಿ ಆತನು ದೇವರ ಮೇಲೆ ಆತನು ಬಲವನ್ನ ಹಾಕಿಕೊಂಡಂತ ಕಾಯುವಂತ ಕ್ರಿಯೆಗಳು ನಮ್ಮಲ್ಲೂ ಇರಲಿ. Just wait on the Lord. ದೇವರ ಮೇಲೆ ನಿಮ್ಮ ಭರವಸೆ ಇಡ್ರಿ. Amen. ಆಮೆನ್. Even though this year was not a good blessing for you, God has given you a great blessing for you in the coming year. ಈ ವರ್ಷದಲ್ಲಿ ಒಂದು ವೇಳೆ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದಗಳು ಇಲ್ಲದೆ ಇರಬಹುದು, ಆದ್ರೆ ಬರಲಿರುವಂತ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಶೀರ್ವಾದ ದೇವರು ಇಟ್ಟಿದ್ದಾರೆ. Accept what is happening in your life and you will see a great blessing happening. ನಿಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆಯೋ ಅದನ್ನ ಒಪ್ಪಿಕೊಳ್ಳ್ರಿ, ಆಗ ಮಾತ್ರವೇ ಬರುವ ದಿನಮಾನಗಳಲ್ಲಿ ಆಶೀರ್ವಾದ ಕಾಣಲು ಸಾಧ್ಯ. As we see in 2 Corinthians 2 ಕೊರಿಂಥದಲ್ಲಿ ನೋಡುವ ಹಾಗೆ chapter 12, 12ನೇ ಅಧ್ಯಾಯ, we see the situation of Apostle Paul here. ನಾವಿಲ್ಲಿ ನೋಡ್ತೇವೆ ಅಪೊಸ್ತಲನಾದಂತಹ ಪೌಲನ ಪರಿಸ್ಥಿತಿ ನೋಡ್ತೇವೆ. Here we see that Apostle Paul was going through a difficult situation in physical way. ನಾವಿಲ್ಲಿ ನೋಡ್ತೇವೆ ದೈಹಿಕವಾಗಿ ಅಪೊಸ್ತಲನಾದ ಪೌಲನು ಒಂದು ಕಠಿಣವಾದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ. He says in chapter 12 verse 8, ಆತನು 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, concerning this thing I pleaded with the Lord 3 times that it might depart from me.
ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. Amen. Amen. We see that he went through some physical problem, and regarding this physical problem he pleaded with God for 3 times. ನಾವಿಲ್ಲಿ ನೋಡ್ತೇವೆ ಅವನು ಅಪೊಸ್ತಲ ಪೌಲನು ಯಾವುದೋ ದೈಹಿಕವಾದಂತ ಸಮಸ್ಯೆಗಳಿದ್ದಾಗ ದೇವರ ಹತ್ರ 3 ಸಾರಿ ಅವನು ಪ್ರಾರ್ಥನೆ ಮಾಡಿದ್ದಾನೆ. But verse 9 says, my grace is sufficient for you, my strength is made perfect in weakness. ಆದ್ರೆ 9ನೇ ವಾಕ್ಯ ನೋಡ್ತಾ ಇದ್ದೇವೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಪೂರ್ಣ ಸಾಧಕವಾಗಿರ್ತದೆ ಅಂತ ಹೇಳಿ ದೇವರು ಉತ್ತರ ಕೊಡ್ತಾ ಇದ್ದಾರೆ. Amen. ಆಮೆನ್. When Apostle Paul prayed to Lord, ಯಾವಾಗ ಅಪೊಸ್ತಲ ಪೌಲನು ದೇವರಿಗೆ ಪ್ರಾರ್ಥನೆ ಮಾಡಿದ್ನೋ, he waited on the Lord. ಆತನು ದೇವರ ಮೇಲೆ ನಿರೀಕ್ಷೆ ಇಟ್ಟ. And he got an answer from God saying that my grace is sufficient for you. ಆತನಿಗೆ ದೇವರಿಂದ ಉತ್ತರ ಬಂತು, ಏನಂದ್ರೆ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಪೂರ್ಣವಾಗಿ And ಸಾಧಕವಾಗಿರುತ್ತದೆ. Apostle Paul received that, accepted what God told him. ಆಗ ಅಪೊಸ್ತಲ ಪೌಲನು ದೇವರು ಏನ್ ಹೇಳಿದ್ರು ಅದನ್ನ ಆತನು ಪಡೆದುಕೊಂಡ. And we see in verse 10 he says, therefore I take pleasure in infirmities, in reproaches, in needs, in persecutions, in distresses for Christ's sake, for when I am weak then I am strong. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ವ್ಯವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. Amen. Amen. So we see a beautiful attitude of Apostle Paul here. ನಾವಿಲ್ಲಿ ನೋಡ್ತೇವೆ ಸುಂದರವಾದಂತ ಕ್ರಿಯೆಗಳನ್ನ ಪೌಲನಲ್ಲಿ ಇದ್ದಂತಂದನು. He didn't blame God. ಆತನು ದೇವರ ಮೇಲೆ ತಪ್ಪು ಹೇಳಲಿಲ್ಲ. He pleaded God, and when God answered him, he accepted what God has done for him. ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಅವನು ದೇವರು ಉತ್ತರ ಕೊಟ್ಟರು, ಅದನ್ನ ಪೌಲವರು ಒಪ್ಪಿಕೊಂಡ್ರು. Amen. Amen. See that we have the same attitude in our life. ಅದೇ ಒಂದು ಚಟುವಟಿಕೆಗಳು ನಮ್ಮ ಬಾಳಲ್ಲಿ ಇದೆಯಾ? Even though we go through difficult situation, ನಾವು ಕಠಿಣವಾದಂತ ಪರಿಸ್ಥಿತಿಗಳ ಮಧ್ಯೆ ಓದುವಾಗ wait on the Lord. ದೇವರ ಮೇಲೆ ನಿರೀಕ್ಷೆ ಇಡಬೇಕು. Accepting what is happening in your life, ನಿಮ್ಮ ಜೀವಿತದಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ನೀವು ಒಪ್ಪಿಕೊಳ್ಳ್ರಿ, so that our faith can be increased in the Lord. ಆಗ ನಮ್ಮ ನಂಬಿಕೆ ದೇವರ ಮೇಲೆ ಇಟ್ಟದ್ದು ನಂಬಿಕೆ ಜಾಸ್ತಿ ಆಗ್ತದೆ. So that our weakness can become a stronger thing in our life. ಆಗ ನಮ್ಮ ಬಲಹೀನತೆಗಳು ಏನಾಗ್ತದೆ ಕರ್ತನಾಮದಲ್ಲಿ ಅದು ಬಲವುಳ್ಳದಾಗಿರ್ತದೆ. Amen. ಆಮೆನ್. As we see again to the Habakkuk, ನಾವು ಮತ್ತೆ ಹಬಕ್ಕೂಕ್ ಅವ್ರ ಚರಿತ್ರೆಗೆ ಬರೋಣ. this is what Habakkuk did. ಇದೇ ಹಬಕ್ಕೂಕ್ ಅವ್ರು ಮಾಡಿದ್ರು. He blamed God. ಆತನು ದೇವರನ್ನ ದೂಷಿಸಿದ. He prayed to God. ಆತನು ದೇವರಿಗೆ ಪ್ರಾರ್ಥನೆ ಮಾಡಿದ. He cried to God. ಆತನು ದೇವರಿಗೆ ಮೊರೆ ಇಟ್ಟ. He waited patiently for God. ಆತನು ತಾಳ್ಮೆಯಿಂದ ದೇವರಿಗಾಗಿ ಕಾದ. Amen. ಆಮೆನ್. As it says in chapter 2 verse 20, 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಿದ ಹಾಗೆ, but the Lord is in his holy temple, let all the earth keep silence before him. ಯೆಹೋವನೇ ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. Amen. ಆಮೆನ್. So this is the commandment what God is giving us today. ಇವತ್ತು ದೇವರು ನಮಗೆ ಇದೊಂದು ನಮಗೆ ಆಜ್ಞೆ ಮಾಡ್ತಾ ಇದ್ದಾರೆ. He is saying that he's always there in his holy temple. ಆತನು ಯಾವಾಗಲೂ ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. Let all the earth be silent before him. Whatever happens, be silent, wait patiently on the Lord. ಏನೇ ಆದ್ರೂ ಕೂಡ ಇಡೀ ಭೂಲೋಕವೇ ಆತನ ಮುಂದೆ ಮೌನವಾಗಿರಲಿ. ನಿಮ್ಮ ಜೀವಿತದಲ್ಲಿ ಏನೇ ಸಂಭವಿಸಿದ್ರು ಕೂಡ ಮೌನವಾಗಿರಿ. So this is the faith of the children of God. ಇದು ದೇವರ ಮಕ್ಕಳಿಗೆ ಇರಬೇಕಾದಂತ ನಂಬಿಕೆ. Amen. ಆಮೆನ್. So let us all take a decision this morning. ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ತೀರ್ಮಾನ ಬೆಳಗಿನ ಸಮಯದಲ್ಲಿ ಮಾಡೋಣ. Whatever situations come in our life, ನಮ್ಮ ಜೀವಿತಗಳಲ್ಲಿ ಎಂತ ಪರಿಸ್ಥಿತಿಗಳು ಬಂದ್ರು ಕೂಡ, whatever happen in our life, ನಮ್ಮ ಬಾಳಲ್ಲಿ ಏನೆಲ್ಲ ಆದ್ರೂ ಕೂಡ, we will wait patiently for the Lord. ನಾವು ದೇವರಿಗೋಸ್ಕರ ತಾಳ್ಮೆಯಿಂದ ಕಾದಿರೋಣ. And accept whatever happens in our life as Habakkuk did. ನಮ್ಮ ಜೀವನದಲ್ಲಿ ಏನೆಲ್ಲ ಆದ್ರೂ ಕೂಡ ನಾವು ಹಬಕ್ಕೂಕನ ಹಾಗೆ ಅದನ್ನ ಒಪ್ಪಿಕೊಳ್ಳೋಣ. And we can see a great blessing which is happening in chapter 3. ಆಗ ಒಂದು ಮಹಾ ಆಶೀರ್ವಾದ ಹಬಕ್ಕೂಕನ ಬಾಳಲ್ಲಿ ಇರೋದನ್ನ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. It says in chapter 3 verse 2, 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. O Lord, I have heard your speech and was afraid. O Lord, revive your work in the midst of the years. In the midst of the years, make it known. In wrath, remember mercy. ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ.
ಯೆಹೋವನೇ, ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು, ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಿಪಡಿಸು. ನೀನು ರೋಷಗೊಂಡಿದ್ದರೂ ಕರುಣೆಯನ್ನು ಚಿತ್ತಕ್ಕೆ ತಂದುಕೋ. Amen. Amen. He says that we need to remember what God has done in the past for us. ಅಲ್ಲಿ ನಾವು ಹೇಳ್ತಾ ಇದ್ದೇವೆ, ಕಳೆದ ದಿನಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದಾರೋ ಅದನ್ನ ನೆನೆಸಿಕೊಳ್ಬೇಕು. The verse beautifully says, I'm amazed at what you have done. ಇಲ್ಲಿ ವಾಕ್ಯ ಚೆನ್ನಾಗಿ ಹೇಳ್ತಾ ಇದೆ ನೋಡಿ, ಎಷ್ಟು ಆಶ್ಚರ್ಯಕರವಾದ ಕಾರ್ಯಗಳನ್ನು ನಮ್ಮ ಬಾಳಲ್ಲಿ ಮಾಡಿದ್ದಾರೆ. And once again do the same thing right now in our days. ಮತ್ತೆ ಅದೇ ಕಾರ್ಯಗಳನ್ನ ಈ ದಿನಗಳಲ್ಲಿ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. Amen. Amen. He is glorifying God by saying that, Lord, you have done this in the past and you can do it right now in my life. ಆತನು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ದೇವರೇ, ಅವತ್ತು ಅದ್ಭುತಗಳನ್ನು ಮಾಡಿದ್ರಿ, ಇವತ್ತು ಕೂಡ ಅದೇ ಅದ್ಭುತಗಳನ್ನ ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ. He is confessing everything by faith. ಆತನ ನಂಬಿಕೆಯಿಂದ ಎಲ್ಲವನ್ನೂ ಕೂಡ ಅರಿಕೆ ಮಾಡ್ತಾ ಇದ್ದಾನೆ. Yes, this should be the attitude of the children of God. ಹೌದು, ಇಂತಹ ಕ್ರಿಯೆಗಳೇ ದೇವರ ಮಕ್ಕಳ ಬಾಳಲ್ಲಿ ಇರಬೇಕು. Amen. Amen. Even though we go through problems in our life, ಒಂದ್ ವೇಳೆ ನಮ್ಮ ಬಾಳಲ್ಲಿ ಅನೇಕ ಸಮಸ್ಯೆಗಳ ಮಧ್ಯೆ ಹೋಗ್ತಾ ಇದ್ರು ಕೂಡ, even though we blame God for everything, ಒಂದ್ ವೇಳೆ ಎಲ್ಲದಕ್ಕೂ ಕೂಡ ದೇವರನ್ನೇ ದೂಷಿಸ್ತಾ ಇದ್ರು ಸಹ, but immediately wait on the Lord. ಆದ್ರೆ ತಕ್ಷಣವೇ ದೇವರ ಮೇಲೆ ನಾವು ಭರವಸೆ ಇಟ್ಟು ಕಾಯಬೇಕು. God will give you the patience to go through everything in your life. ದೇವರು ನಮಗೆ ತಾಳ್ಮೆ ಕೊಡ್ತಾರೆ, ಜೀವಿತದಲ್ಲಿ ತಕ್ಕಂತ ಎಲ್ಲಾ ಪರಿಸ್ಥಿತಿಗಳನ್ನು ದಾಟಿ ಹೋಗೋದಕ್ಕಾಗಿ. And God will give you a faith so that you can testify and glorify His name. ದೇವರು ನಿಮಗೆ ನಂಬಿಕೆ ಕೊಡ್ತಾರೆ, ಆಗ ನಿಮಗೆ ದೇವರಿಗಾಗಿ ಸಾಕ್ಷಿಯಾಗಿರ್ಬೋದು, ಆತ ನಾಮವನ್ನ ಮಹಿಮೆ ಪಡಿಸಬಹುದು. And trust what God is going to do in your life. ಆಗ ದೇವರ ಮೇಲೆ ಭರವಸೆ ಆಗಿರ್ರಿ, ಆತನು ನಿಮ್ಮ ಜೀವಿತಗಳಲ್ಲಿ ಏನು ಮಾಡ್ತಾರೋ ಅದಕ್ಕೆ. We can see the confidence in the life of Habakkuk, saying in the chapter 3 verse 17, 18 and 19. ನೋಡಿ, ಹಾಬಕ್ಕೂಕ ಬರೆದ ಪ್ರಾರ್ಥನಾ ಪುಸ್ತಕ 3ನೇ ಅಧ್ಯಾಯ 17, 18, 19ನೇ ಅಧ್ಯಾಯದಲ್ಲಿ ನಾವು ಆತನಿಗಿದ್ದಂತ ಒಂದು ಧೈರ್ಯವನ್ನು, ಒಂದು ನಂಬಿಕೆ ನೋಡ್ತಾ ಇದ್ದೇವೆ. He says, though the fig tree may not blossom, nor fruit be on the vines, though the labor of the olive may fail, and the fields yield no food, though the flock may be cut off from the fold, and there be no herd in the stalls, yet I will rejoice in the Lord. I will joy in the Lord of my salvation. The Lord God is my strength. He will make my feet like deer's feet, and He will make me walk on my high hills. ಅಂಜೂರವು ಚಿಗರದಿದ್ದರೂ, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಒಲೆ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಗಳೊಂದಿಗೆ ನಾಶವಾದರೂ, ಮುಂದೆಯೂ ಕೊಟ್ಟಿಗೆಯೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. Amen. Amen. We can see such a change in the life of Habakkuk. ನೋಡಿ, ಎಂತಹ ಒಂದು ಬದಲಾವಣೆಯನ್ನ ಹಾಬಕ್ಕೂಕ ಪ್ರಾರ್ಥನೆಯಲ್ಲಿ ನೋಡ್ತಾ ಇದ್ದೇವೆ. Everything was confusion in the beginning. ಆರಂಭದಲ್ಲಿ ಎಲ್ಲವೂ ಕೂಡ ಗಲಿಬಿಲಿ ಆಗಿತ್ತು. Everything was complaining. ಎಲ್ಲವೂ ಕೂಡ ತಪ್ಪು ಹೊರಿಸಲ್ಪಟ್ಟದಾಗಿತ್ತು. There was only negativity in his thoughts and minds. ಎಲ್ಲ ಯೋಚನೆಗಳು ಮತ್ತೆ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಆತನ ಬಾಳಲ್ಲಿ ನಕಾರಾತ್ಮಕವಾದ ಪದಗಳೇ ಇತ್ತು. But when he decided to wait on the Lord, ಆದ್ರೆ ಯಾವಾಗ ನಾನು ದೇವರಿಗಾಗಿ ನಿರೀಕ್ಷೆ ಇಟ್ಟು ಕಾಯ್ತನಂತ ತೀರ್ಮಾನ ಮಾಡಿದ್ನೋ, his faith increased on the Lord. ಆತನ ನಂಬಿಕೆ ದೇವರ ಮೇಲೆ ಇನ್ನೂ ಹೆಚ್ಚಾಯಿತು. And he believed that whatever God is going to do is for the good in his life. ಹಾಬಕ್ಕೂಕ ನಂಬಿದ್ರು, ನನ್ನ ಬಾಳಲ್ಲಿ ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ಒಳ್ಳೆದಕ್ಕೆ ಆಗುತ್ತಂತ ನಂಬಿಕೆ ಇಟ್ರು. He beautifully says, let whatever happen in my life, I will rejoice in the Lord. ಆತ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ, ನನ್ನ ಬಾಳಲ್ಲಿ ಏನೇ ಆದ್ರೂ ಕೂಡ ಎಲ್ಲಾ ಸಮಯದಲ್ಲಿ ಕೂಡ ನಾನು ಸಂತೋಷವಾಗಿರ್ತೇನೆ ಅಂತ ಹೇಳಿ. Because the Lord is his joy and salvation. ಯಾಕೆಂದ್ರೆ ಕರ್ತನಾದ ಯೆಹೋವನೇ ಆತನ ಸಂತೋಷವು, ಆತನ ರಕ್ಷಣೆಯೂ ಆಗಿದ್ದಾನೆ. And God is his strength. ದೇವರು ಆತನಿಗೆ ಬಲವಾಗಿದ್ರು. He believed on him. ಆತನ ಮೇಲೆ ನಂಬಿಕೆ ಇಟ್ಟ. I encourage each and every individual this morning. ಈ ಬೆಳಗಿನ ಸಮಯದಲ್ಲಿ ನಿಮ್ಮೆಲ್ಲರನ್ನು ವೈಯಕ್ತಿಕವಾಗಿ ಉತ್ಸಾಹ ಪಡಿಸ್ತೇನೆ. Even though you go through difficult times, ಒಂದು ವೇಳೆ ನೀವು ಕಷ್ಟವಾದ ಸಮಯದಲ್ಲಿ ಹೋದ್ರು ಕೂಡ have the attitude of Habakkuk. ಹಾಬಕ್ಕೂಕಲ್ಲಿದ್ದಂತ ಅದೇ ಒಂದು ಕ್ರಿಯೆಗಳು ನಿಮ್ಮಲ್ಲೂ ಇರಲಿ. Wait on the Lord. ದೇವರ ಮೇಲೆ ಭರವಸೆ ಇಡ್ರಿ. He will definitely do good for you. ಆತನು ಖಂಡಿತ ನಿಮ್ಮ ಬಾಳಲ್ಲಿ ಒಳ್ಳೇದು ಮಾಡ್ತಾನೆ. Because Isaiah chapter 7 verse 14 says, ಯಾಕೆಂದ್ರೆ ಯೆಶಾಯ 7:14 ಹೇಳೋ ರೀತಿಯಲ್ಲಿ, behold, a virgin shall bring forth a son, and they shall call his name Emmanuel, which being interpreted, God is with us.
ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಹೀಗೋ ಒಬ್ಬ ಕಣಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ ಎಂದು ಹೆಸರಿಡುವಳು. Amen. ಆಮೆನ್. Because the Lord Almighty was born for us in such a day for us. ಯಾಕೆಂದ್ರೆ ಅಂತ ಸರ್ವಶಕ್ತನಾದ ದೇವರು ನಮಗೋಸ್ಕರ ಈ ಲೋಕದಲ್ಲಿ ಆತನು ಹುಟ್ಟಿದ್ದಾನೆ. He will never forsake us. He will never leave us. ಆತನ ಎಂದೂ ಕೈ ಬಿಡೋದಿಲ್ಲ, ನಮ್ಮನ್ನ ಬಿಟ್ಟು ಅಗಲೋದಿಲ್ಲ. The verse beautifully says that Emmanuel means God is with us. ಇಲ್ಲಿ ವಾಕ್ಯ ಬಹಳ ಸುಂದರವಾಗಿ ಹೇಳ್ತಾ ಇದೆ, ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳಿ. So when the Creator, the Almighty God is with us, there's no lack in our life. ಸೃಷ್ಟಿಕರ್ತನು ಸರ್ವಶಕ್ತನಾದಂತ ದೇವರು ನಮ್ಮ ಬಾಳಲ್ಲಿ ಇರುವಾಗ ನಮಗೆ ಯಾವ ಕೊರತೆ ಇರೋದಿಲ್ಲ. As it says in Isaiah chapter 9 verse 6. ಆ ಯೆಶಾಯ ಬರೆದ ಪ್ರಾರ್ಥನಾ ಪುಸ್ತಕ 9:6ನೇ ವಾಕ್ಯದಲ್ಲಿ ಹೇಳಿದ ಹಾಗೆ, Throughout this year he was a wonderful God in our life. ಈ ವರ್ಷವೆಲ್ಲ ಆತನು ನಮ್ಮ ಬಾಳಲ್ಲಿ ಅದ್ಭುತ ಸ್ವರೂಪನಾಗಿದ್ರು. He was a good counselor in our life. ನಮ್ಮ ಬಾಳಲ್ಲಿ ಒಳ್ಳೆ ಆಲೋಚಕರಾಗಿದ್ರು. During our difficult times he was a mighty God in our life. ನಮ್ಮ ಕಷ್ಟಗಳ ಸಮಯದಲ್ಲಿ ಆತನು ಬಹಳ ಶಕ್ತನಾದ ದೇವರಾಗಿದ್ರು. He was an everlasting Father in our life. ಆತನು ನಮ್ಮ ಜೀವಿತಗಳಲ್ಲಿ ನಿತ್ಯನಾದ ತಂದೆಯಾಗಿದ್ರು. During all our difficult times he was the Prince of Peace in our ಎಲ್ಲಾ life. ಸಮಯಗಳಲ್ಲೂ ಕಷ್ಟವಾದ ಸಮಯಗಳಲ್ಲಿ ಆತನು ನಮಗೆ ಸಮಾಧಾನ ಪ್ರಭುವಾಗಿದ್ರು. We serve such a beautiful God in our life. ನಮ್ಮ ಜೀವಿತಗಳಲ್ಲಿ ಅಂತಹ ದೇವರನ್ನ ನೀವು ಆರಾಧನೆ ಮಾಡ್ತಿದ್ದೇವೆ. Never lose your faith on the Lord. ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಬೇಡ್ರಿ. Because he was born for us. ಯಾಕೆಂದ್ರೆ ಆತ ನಮಗೋಸ್ಕರ ಹುಟ್ಟಿದ್ದಾನೆ. To suffer for us on the cross. ಆತ ನಮಗೋಸ್ಕರ ಶಿಲುಬೆಯಲ್ಲಿ To ಕಷ್ಟಪಟ್ಟಿದ್ದಾನೆ. die for us on the cross. ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. And he has risen for us on the cross. ಆತನು ಪುನಃ ಪುನರುತ್ಥಾನ ಹೊಂದಿದ ಶಿಲುಬೆಯಲ್ಲಿ. He is once again coming to us to take to us. ಮತ್ತೆ ಆತನ ಲೋಕಕ್ಕೆ ಬರ್ಲಿಕ್ಕಿದ್ದಾನೆ. ಯಾಕೆಂದ್ರೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ಲಿಕ್ಕಾಗಿ. Amen. ಆಮೆನ್. So let us all rejoice as Habakkuk rejoiced in his life. ನಾವೆಲ್ಲರೂ ಕೂಡ ಹಬಕ್ಕೂಕ ಅವರು ಸಂತೋಷ ಪಟ್ಟ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಜೀವಿತಗಳಲ್ಲಿ ಸಂತೋಷ ಪಡೋಣ. Let whatever happen in our life, whatever situations come in our life, ನಮ್ಮ ಜೀವಿತಗಳಲ್ಲಿ ಎಂತಹ ಸಂದರ್ಭಗಳು ನಡೆದ್ರು ಕೂಡ, ಏನೇ ಸಂದರ್ಭಗಳು ಬಂದ್ರು ಕೂಡ, we will rejoice in the Lord. ನಾವು ದೇವರಲ್ಲಿ ಸಂತೋಷಿಸೋಣ. Because the Lord is our joy and our salvation. ಯಾಕೆಂದ್ರೆ ಆತನೇ ನಮ್ಮ ಸಂತೋಷವು, ಆತನೇ ನಮ್ಮ ರಕ್ಷಕನು ಆಗಿದ್ದಾನೆ. So let us all take a decision this morning ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ತೀರ್ಮಾನ ಮಾಡೋಣ. to believe God and wait on the Lord patiently. ಆತನ ಮೇಲೆ ನಂಬಿಕೆ ಇಟ್ಟು, ಆತನ ಮೇಲೆ ಭರವಸೆ ಇಟ್ಟು, ಆತನಿಗೋಸ್ಕರ ಕಾಯೋಣ. In this morning time, I encourage each and every individual right now. ಈ ಬೆಳಗಿನ ಸಮಯದಲ್ಲಿ ನಿಮ್ಮೆಲ್ಲರನ್ನು ವೈಯಕ್ತಿಕವಾಗಿ ನಿಮ್ಮನ್ನು ಉತ್ಸಾಹಪಡಿಸ್ತೇನೆ. Let us all close our eyes and ask God to give us that patience and receive all the blessings of Habakkuk in our ನಾವೆಲ್ಲರೂ life. ಕೂಡ ಕಣ್ಣನ್ನು ಮುಚ್ಚಿ ಶಿರವನ್ನು ತಗ್ಗಿಸಿ ದೇವರ ಹತ್ರ ಕೇಳೋಣ. ದೇವರೇ, ನಾವು ಹಬ್ಬಕ್ಕೂ ಏನೆಲ್ಲ ಆಶೀರ್ವಾದ ಪಡೆದುಕೊಂಡ್ರು ಅದೇ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಕೃಪೆ ಮಾಡಂತ ಕೇಳೋಣ. Let us all pray. ನಾವೆಲ್ಲ ಪ್ರಾರ್ಥನೆ ಮಾಡೋಣ. Beloved Heavenly Father, ಪರಲೋಕದಲ್ಲಿ ನಮ್ಮ ತಂದೆಯೇ, we come in this morning time, my Master, ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸಮಯಕ್ಕೆ ಬರ್ತೇವೆ ಸ್ವಾಮಿ. thanking you for this blessed day you have given us, my ಅಪ್ಪ, ಒಂದು Master. ಆಶೀರ್ವಾದಗಳ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. This 2020, my Master, ಈ 2020 ವರ್ಷ ಯಜಮಾನನೇ, there's so many things we had planned, my Master, ಕರ್ತನು ಅನೇಕ ಯೋಚನೆಗಳನ್ನ ನಾವು ಹಾಕಿಕೊಂಡಿದ್ದೇವೆ but ಸ್ವಾಮಿ. nothing happened as we planned, my Master. ಆದ್ರೆ ನಾವು ನೆನೆಸಿದಾಗ ಏನು ನಡೆಯಲಿಲ್ಲ. There's so many difficult situations we went through. ಅನೇಕ ಕಷ್ಟಕರವಾದ ಪರಿಸ್ಥಿತಿ ನಾವು ಹಾದು We went ಹೋದ್ವಿ. through so many sicknesses. ಅನೇಕ ವ್ಯಾಧಿಗಳು ಬಂತು. We went through so much of loss in our life. ಅನೇಕ ನಷ್ಟಗಳನ್ನು ಬಾಳಲು ಆಯ್ತು. We went through so many things that we started to blame you, my Master. ನಾವು ಅನೇಕ ಪರಿಸ್ಥಿತಿ ಹೋದಾಗ ನಾವು ನಿಮ್ಮ ಮೇಲೆ ಕೂಡ ತಪ್ಪನ್ನು ಹೊರಿಸಿದ್ವಿ. We come in your presence right now thanking you for the beautiful word you gave us. ದೇವರೇ, ನಿಮ್ಮ ಸಮ್ಮುಖಕ್ಕೆ ಬರ್ತಾ ಇದ್ದೇವೆ, ಕಾರಣ ಇಂಥ ಸುಂದರವಾದ ವಾಕ್ಯಗಳನ್ನು ನಮಗೆ ಒತ್ತು ಕೊಟ್ಟಿದ್ಯಾ. As Habakkuk blamed you, my Master, even we blamed you in our life. ಅಪ್ಪ, ಹಬಕ್ಕೂಕನು ಯಾವ ರೀತಿಯಾಗಿ ನಿಮ್ಮ ಮೇಲೆ ತಪ್ಪು ಹೊರಿಸಿದ್ನೋ ಅದೇ ರೀತಿಯಾಗಿ ನಮ್ಮ ಬಾಳಲು ಕೂಡ ನಿಮ್ಮ ಮೇಲೆ ಯಾವಾಗಲೂ ದೂಷಣೆ ಮಾಡ್ತಾ ಇರ್ತೀವಿ. But see that we have the attitude of Habakkuk in our life. ಆದರೆ ನಮ್ಮ ಬಾಳಲ್ಲಿ ಹಬಕ್ಕೂಕರು ಅವರಲ್ಲಿ ಇದ್ದಂತ ಆ ಎಲ್ಲಾ ಕ್ರಿಯೆಗಳು ನಮ್ಮಲ್ಲೂ ಸಹ ಇರಲಿ. He took a decision to wait on you, my Master. ಆತನು ತೀರ್ಮಾನ ಮಾಡ್ದ, ನಾನು ದೇವರಿಗೋಸ್ಕರ ಕಾಯ್ತೇನೆ ಎಂಬುದಾಗಿ. And he had a faith and confidence on you, my Lord. ಆತನಿಗೆ ದೇವರೇ ನಿನ್ನ ಮೇಲೆ ನಂಬಿಕೆ ಮತ್ತು ಧೈರ್ಯ ಇಟ್ಕೊಂಡಿದ್ರು. And his life was a blessing. ಅದಕ್ಕೋಸ್ಕರ ಆತನ ಜೀವಿತ ಆಶೀರ್ವಾದವಾಗಿತ್ತು. He confesses and testifies saying that even though all the situations in my life may be a difficult situation, ಆತನ ಅರಿಕೆ ಮಾಡ್ದ, ಬಾಯಿ ಬಿಟ್ಟು ಹೇಳ್ದ, ನಾನು ಕಷ್ಟವಾದ ಸಮಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ. Amen. ಆಮೆನ್. Whatever situations come in our life, my Master, ಎಂತಹ ಸ್ಥಿತಿಗಳು ನಮ್ಮ ಬಾಳಲ್ಲಿ ಬಂದರೂ ಕೂಡ ದೇವರೇ, I will rejoice in you. ನಾವು ನಿಮ್ಮಲ್ಲಿ ಸಂತೋಷವಾಗಿರ್ತೀವಿ. Because the Lord Almighty is my joy and salvation. ಯಾಕೆಂದರೆ ಸರ್ವಶಕ್ತನಾದ ದೇವರು ನನಗೆ ಸಂತೋಷವು ರಕ್ಷಕನೂ ಆಗಿದ್ದಾನೆ. And he will set our feet like a deer's feet on the high hills. ನಾವು ನೋಡ್ತೇವೆ, ಆಗ ನಮ್ಮ ಕಾಲುಗಳು ಜಿಂಕೆ ಕಾಲುಗಳಿಂದ ಮಾರ್ಪಡ್ತೇವೆ, ನಾವು ಉನ್ನತವಾದ ಪ್ರದೇಶಗಳಿಗೆ ಹಾರಿ ಹೋಗ್ತೇವೆ. Let us all thank God for the beautiful
wonderful encouraging word He's given us. ನಾವೆಲ್ಲರೂ ಕೂಡ ಕರ್ತನಿಗೆ ಸ್ತೋತ್ರ ಮಾಡೋಣ, ನಮ್ಮನ್ನು ಪ್ರೋತ್ಸಾಹ ಪಡಿಸುವಂತ ಮಾತುಗಳನ್ನ ಕೊಟ್ಟಿದ್ದಕ್ಕಾಗಿ. We thank you, my Master, for encouraging us, my Lord. ಕರ್ತನೇ ನಮ್ಮನ್ನು ಉತ್ಸಾಹ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Forgive all our sins for blaming you, my Master. ಅಪ್ಪ, ನಮ್ಮ ತಪ್ಪುಗಳೆಲ್ಲ ಕ್ಷಮಿಸು. ನಾವು ಎಷ್ಟೋ ಸಾರಿ ನಿಮ್ಮ ಮೇಲೆ ದೂಷಣೆ ಮಾಡಿದ್ದೇವೆ. Give us patience, my Master. ದೇವರು ನಮಗೆ ತಾಳ್ಮೆಯನ್ನು ಕೊಡಿ ಸ್ವಾಮಿ. Help us to wait on you, my Lord. ಅಪ್ಪ, ನಿನ್ನ ಮೇಲೆ ಆ ನಿರೀಕ್ಷೆ ನೀಡಲು ಕೃಪೆ ಮಾಡು. Help us to rely on you, my Master. ಅಪ್ಪ, ನಿಮ್ಮಲ್ಲೇ ನಾವು ನೆಲೆಯಾಗಿ ನಿಲ್ಲಲು ಕೃಪೆ ಮಾಡು. Whatever situations come in our life, my Master, see that we rejoice in you always. ಎಂತಹ ಸ್ಥಿತಿಗಳ ಬಾಳಲ್ಲಿ ಬಂದರೂ ಕೂಡ ದೇವರೇ ಯಾವಾಗಲೂ ನಿಮ್ಮಲ್ಲಿ ಸಂತೋಷವುಳ್ಳ ಮಕ್ಕಳಾಗಿರ್ಲಿಕ್ಕೆ ನಮಗೆ ಕೃಪೆ ಮಾಡು. Amen. ಆಮೆನ್. Thank you, Lord. ಅಪ್ಪ ಸ್ತೋತ್ರ. We keep each and everything in your mighty presence, my ಅಪ್ಪ, Master. ನಾವು ಎಲ್ಲರೂ ಕೂಡ ನಿಮ್ಮ ಪರಿಪೂರ್ಣದ ಸಮ್ಮುಖಕ್ಕೆ ಒಪ್ಪಿಸಿ ಕೊಡ್ತೇವೆ. In Jesus' most glorious name I pray. ಯೇಸು Amen. ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ಒಪ್ಪಿಸಿ ಕೊಡ್ತೇವೆ ತಂದೆ. May the grace of our Lord Jesus Christ ತಂದೆಯಾದ ದೇವರ ಕೃಪೆಯು and the love of our Father ಮತ್ತು ನಮ್ಮ ದೇವರ ಪ್ರೀತಿಯು and the fellowship of the Holy Spirit ಮತ್ತು ಪವಿತ್ರಾತ್ಮನ ಅನುನತೆಯು abide with us all forever and ever. ನಮ್ಮೊಂದಿಗೆ ಎಂದೆಂದಿಗೂ ನೆಲೆಯಾಗಿರಲಿ. Amen. ಆಮೆನ್. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Thank you. ಆಮೆನ್.